ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 49ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳವನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಈ ಸ್ಥಳದಲ್ಲಿ 220ನೇ ವಚನದ ತನಕ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಈಗ 221ರಿಂದ 225ನೇ ವಚನದ ತನಕ ಈ ಸಂಚಿಕೆಯಲ್ಲಿ ಚಿಂತನೆ ಮಾಡುವ ಒಂದು ಅಭಿಲಾಷೆ. ಭಕ್ತಿಯ ಪಥದಲ್ಲಿ ಹಿಡಿದ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಎನ್ನುವುದು ಎಲ್ಲರಿಗೂ ತಿಳಿದಿರುವಂತಹ ಒಂದು ಸಂಗತಿ. ಈ ಹಿನ್ನೆಲೆಯಲ್ಲಿ ಗುರು ಬಸವಣ್ಣನವರು ನಮಗೆ ಒಂದೊಂದು ವಿಚಾರವನ್ನ ಒಂದೊಂದು ವಚನದಲ್ಲಿ ಒಂದೊಂದು ವಿಚಾರವನ್ನ ತಿಳಿಸಿಕೊಡ್ತಾ ಮುಂದೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಈ ಭಕ್ತನ ಜ್ಞಾನಿ ಸ್ಥಳದಲ್ಲಿ ನಾವೇನ್ ಕಲಿತಾ ಇದ್ದೀವಿ ಅಂದ್ರೆ, ಭಕ್ತ ಆಗುವಂತವನು ಅಂದ್ರೆ ಶ್ರದ್ಧೆಯನ್ನ ಅಳವಡಿಸಿಕೊಳ್ಳುವವನು, ಮಾಡುವ ಕ್ರಿಯೆಗಳಲ್ಲಿ ಶ್ರದ್ಧೆಯನ್ನು ಅಳವಡಿಸಿಕೊಳ್ಳುವಂತವನು ಯಾವ ಜ್ಞಾನವನ್ನ ಹೊಂದಿರಬೇಕು. ಮೂಲಭೂತವಾಗಿ ನಾವು ಯಾವುದೇ ಒಂದು ಕ್ರಿಯೆಯನ್ನ, ಒಂದು ಬೆಟ್ಟವನ್ನ ಹತ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ, ಮೌಂಟೇನಿಯರಿಂಗ್ ಅಂತ ಕರಿತೀವಲ್ವಾ, ಆ ಮೌಂಟೇನಿಯರಿಂಗ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಪೂರ್ವದಲ್ಲಿ ನಾವು ಹಲವಾರು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಜ್ಞಾನವನ್ನ ಹೊಂದಿರ್ಬೇಕಾಗತ್ತೆ. ಬೆಟ್ಟ ಎಷ್ಟೆತ್ರ ಇದೆ, ಬೆಟ್ಟವನ್ನು ಹತ್ತೋದು ಹೇಗೆ, ಬೆಟ್ಟ ಸಲಕರಣೆಗಳೇನು, ಊಟ ತಿಂಡಿ ಏನಲ್ಲಿ, ಊಟೋಪಚಾರ, ಪ್ರತಿಯೊಂದು ವಿಚಾರಗಳನ್ನ ಒಂದು ಅತ್ಯಂತ ಸೂಕ್ಷ್ಮವಾಗಿ ನಾವು ಅಧ್ಯಯನ ಮಾಡಿಕೊಂಡು ಬೆಟ್ಟ ಹತ್ತಲಿಕ್ಕೆ, ಹಿಮಾಲಯ ಬೆಟ್ಟವನ್ನ, ಯಾವುದೋ ಒಂದು ಕಡಿದಾದ ಬೆಟ್ಟವನ್ನ ಹತ್ತಲಿಕ್ಕೆ ಹೋಗಬೇಕಾಗತ್ತೆ. ಹಾಗೆ ಒಬ್ಬ ಸಾಧಕ ಜೀವಿ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ, ಕ್ಷೇತ್ರ ಯಾವುದೇ ಇರಲಿ, ಆಧ್ಯಾತ್ಮಿಕ ಇರಲಿ, ಲೌಕಿಕ ಇರಲಿ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದಂತ ಮನುಷ್ಯ ಮೊದಲು ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಹಾಗೆ ಮಾಹಿತಿಯನ್ನ ಕೊಡುವಂತ ಸ್ಥಳವೇ ಭಕ್ತನ ಜ್ಞಾನಿ ಸ್ಥಳ ಅಂತ. ಭಕ್ತ ಆಗ್ಬೇಕು ಅಂದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇರಬೇಕು ಅಂತಂದ್ರೆ ಆ ಶ್ರದ್ಧೆ ಯಾವ್ಯಾವ್ದ ಜ್ಞಾನಗಳನ್ನ ನಾವು ಇಟ್ಕೊಂಡಿರ್ಬೇಕು, ಅರಿವನ್ನ, ಪ್ರಜ್ಞೆ ನಮ್ಮಲ್ಲಿ ಏನೇನು ಇರಬೇಕು ಅನ್ನುವ ವಿಚಾರಗಳನ್ನ ತಿಳಿಸಿಕೊಡುವ ಒಂದು ಪ್ರಯತ್ನವೇ ಈ ಒಂದು ಭಕ್ತನ ಜ್ಞಾನಿ ಸ್ಥಳ. ಹಾಗಾಗಿ ಈಗ 221ನೇ ವಚನವನ್ನ ಅಧ್ಯಯನ ಮಾಡೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬಿದಿರಲ್ಲ ಅಂದಣವಕ್ಕೂ ಬಿದಿರೆ ಸತ್ತಿಗೆಯಕ್ಕೂ, ಬಿದಿರಲ್ಲಿ ಗುಡಿಯು ಗುಡಾರವಕ್ಕೂ, ಬಿದಿರಲ್ಲಿ ಸಕಲ ಸಂಪದವೆಲ್ಲವೂ, ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ. ಬರೀ ಒಂದೇ ಒಂದು ಪದವನ್ನ ಇಟ್ಕೊಂಡು ಗುರು ಬಸವಣ್ಣನವರು ಇದರಲ್ಲಿ ಇಡೀ ಒಂದು ವಚನವನ್ನ 4 ಸಾಲಿನ ವಚನವನ್ನ ಬರೆದಿದ್ದಾರೆ. ಅದು ಯಾವುದು ಅಂದ್ರೆ ಬಿದಿರು. ಬಿದಿರಲ್ ಅಂದಣವಕ್ಕೂ, ಅಂದಣ ಅಂದ್ರೆ ಏನು, ಪಲ್ಲಕ್ಕಿ ಅಂತಲ್ಲ, ಅದಕ್ಕೆ ಅಂದಣ ಅಂತ ಕರಿತಾ ಇದ್ದಾರೆ. ಆ ಪಲ್ಲಕ್ಕಿಯನ್ನ ಬಿದಿರಿನಿಂದ ಮಾಡಿ, ಇವಾಗ ಯಾವ್ಯಾವ್ದೋ ಮರಗಳನ್ನ ಉಪಯೋಗಿಸಿ ಮಾಡಿರ್ಬೋದು, ಹಿಂದೆ ಎಲ್ಲ ಬಿದಿರಿನಲ್ಲಿ ಮಾಡ್ತಾ ಇದ್ರು. ಬರೀ ಬಿದಿರನ್ನ ಬಳಸಿ ಅದರ ಎಲ್ಲ ಪಾರ್ಟ್ಸ್ಗಳನ್ನ, ಇದು ಒತ್ಕೊಳ್ಳುವಂತ ಇದಿರ್ಬೋದು, ತೊಟ್ಟಿಲ್ ತರ ಇರುತ್ತಲ್ಲ, ಅದು ಎಲ್ಲವನ್ನು ಕೂಡ ಆ ಪಲ್ಲಕ್ಕಿಯನ್ನ ಮಾಡ್ತಾ ಇದ್ದಿದ್ದು ಬಿದಿರಲ್ಲೇ ಮಾಡ್ತಾ ಇದ್ರು. ಹಾಗಾಗಿ ಬಿದಿರಿಂದ ಅಂದಣವನ್ನ ಮಾಡಬಹುದು, ಪಲ್ಲಕ್ಕಿಯನ್ನ ಮಾಡೋದು. ಬಿದಿರೇ ಸತ್ತಿಗೆ ಅಂದ್ರೆ ಛತ್ರಿ, ಚಾಮರ ಅಂತ ಇವೆಲ್ಲ ಮಾಡ್ತಾರಲ್ಲ, ಅವನ್ನ ಕೂಡ ಬಿದಿರಿನಿಂದನೇ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಬಿದಿರಲ್ಲಿ ಗುಡಿಯು ಗುಡಾರವಕ್ಕೂ, ಗುಡಿಗಳನ್ನು ಕಟ್ತಾ ಇದ್ರಂತೆ. ಗುಡಿಸಲುಗಳನ್ನು ಕಟ್ತಾ ಇದ್ರು ಬಿದಿರಿನಿಂದ, ಬಿದಿರು ಬೊಂಬು ಅದನ್ನು ಉಪಯೋಗಿಸಿ ಇವೆಲ್ಲವನ್ನ ಮಾಡ್ತಾ ಇದ್ರು. ಬಿದಿರಲ್ಲಿ ಸಕಲ ಸಂಪದವೆಲ್ಲವೂ, ಏನ್ ಬೇಕು ಬಿದಿರಲ್ಲಿ ಎಲ್ಲದನ್ನ ಮಾಡ್ಬೋದು ಅಂತ. ಸಕಲ ಸಂಪದವೆಲ್ಲವೂ, ಏನ್ ಬೇಕು, ಏನ್ ತಿಳಿಯುತ್ತೆ, ಏನ್ ಬೇಕು ಅಂತ ಅನ್ಸುತ್ತೆ, ಎಲ್ಲವನ್ನು ಕೂಡ ಬಿದಿರನ್ನ ಉಪಯೋಗಿಸಿ ಮಾಡಬಹುದು. ಇದಿಷ್ಟು ಹೇಳ್ಬಿಟ್ಟು ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ರು. ಏನು ಬಿದಿರಿಂದ ಇಷ್ಟೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಿದಿರದವರ ಮೆಚ್ಚ ಅಂತಂದ್ರೆ ಏನರ್ಥ ಅಂದ್ರೆ, ಬಹಳ ಮುಖ್ಯವಾದಂತ. ಈ ಬಿದಿರು ಅನ್ನುವುದು ಒಂದು ನಾಮಪದ. ಆ ನಾಮಪದ, ಬಿದಿರದವರ ಅನ್ನೋದು ಕ್ರಿಯಾಪದ. ಹಾಗಾಗಿ ಇವೆರಡು ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಿದಿರಿನಿಂದ ಇಷ್ಟೆಲ್ಲ ಸಾಮಗ್ರಿಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವ್ಯಾವುದು, ಪಲ್ಲಕ್ಕಿ, ಛತ್ರಿ, ಮತ್ತೆ ಗುಡಿಸಲು, ಗುಡಾರ, ಗುಡಿ, ಏನು ಬೇಕು ಇನ್ನೂ ಹೆಚ್ಚಿ ಫರ್ನಿಚರ್ಸ್ ಎಲ್ಲ ಮಾಡ್ತಾರೆ. ಇವೆಲ್ಲವನ್ನು ಮಾಡ್ಲಿಕ್ಕೆ, ಪೀಠೋಪಕರಣಗಳು, ಇವೆಲ್ಲವನ್ನು ಮಾಡ್ಲಿಕ್ಕೆ ಬಿದಿರನ್ನ ಉಪಯೋಗಿಸ್ತೀವಿ. ಅದು ಸಾಧ್ಯ ಆಗ್ತಾ ಇದೆ. ಯಾಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಬಿದಿರಿನ ಒಂದು ಗುಣ ಇದೆ ಅದರಲ್ಲಿ. ಯಾವ ಗುಣ ಅಂದ್ರೆ ಬಾಗುವಿಕೆಯ ಗುಣ.
ಅದನ್ನ ಹೆಂಗೆ ಬೆಂಡ್ ಮಾಡ್ಬೋದು, ಬಾಗಿಸ್ಬೋದು ಅಂದ್ರೆ ಅದು ಬೆಂಡ್ ಮುರಿದೋಗಲ್ಲ ಅಷ್ಟು ಸುಲಭವಾಗಿ. ಬೆಂಡ್ ಮಾಡ್ಬೋದು. ಆ ಬಾಗುವಿಕೆಯ ಗುಣ ಏನಿದೆ, ಆ ಗುಣದಿಂದಾಗಿ ಮತ್ತೆ ಸ್ಟ್ರೆಂತ್, ಆ ಬಾಗುವಿಕೆಯ ಗುಣದಿಂದ ಸ್ಟ್ರೆಂತ್ ಕೂಡ ಇದೆ ಅದಕ್ಕೆ. ಹಾಗಾಗಿ ಈ ಏನೋ ಬಿದಿರನ್ನ ಈ ಎಲ್ಲಾ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಅದರ ಗುಣ ಯಾವುದು ಅಂದ್ರೆ ಬಾಗುವಿಕೆ. ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಅಂದ್ರೆ ಬಿದಿರು ಬಹುಪಯೋಗಿ ವಸ್ತುವಾಗಿ ಮಾರ್ಪಟ್ಟಿದ್ದು ಅದರ ಬಾಗುವಿಕೆಯ ಗುಣದಿಂದ ಮತ್ತೆ ಸ್ಟ್ರೆಂತ್ ಇಂದ. ಹಾಗೆ ಬಿದಿರದವರ ಅಂದ್ರೆ ಹಾಗೆ ಬಾಗುವಿಕೆ ಇಲ್ಲದವರ, ಬಾಗುವಿಕೆ ಇಲ್ಲದವರ ಅಂದ್ರೆ ಭೃತ್ಯಾಚಾರ ಇಲ್ಲದವರ, ನಾನೆಂಬ ಅಹಂಕಾರದಲ್ಲಿ ಮೆರೆಯುವವರ ಮೆಚ್ಚ ಕೂಡಲ ಸಂಗಮ ದೇವ. ಹಿರಿಯರನ್ನ ಕಂಡ್ರೆ ಸಮಾಜದಲ್ಲಿ ಎಲ್ಲರನ್ನ ಯಾರೇ ಕಳಿ ಇಡೀ ಸಮಾಜಕ್ಕೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಇರುತ್ತೆ, ಪ್ರತಿಯೊಬ್ಬರ ಒಂದು ಆಚಾರ ಆಗಿರುತ್ತೆ. ಭೃತ್ಯಾಚಾರ ಅಂತ ಅದಕ್ಕೆ ಕರೀತಾರೆ. ಆ ಭೃತ್ಯಾಚಾರ ಗುಣ ನಮ್ಮಲ್ಲಿ ಇಲ್ಲ ಅಂದ್ರೆ ಕೂಡಲ ಸಂಗಮ ದೇವ ಮೆಚ್ಚ ಅಂದ್ರೆ ನಮಗೆ ಯಾವುದೂ ಕೂಡ ಅಷ್ಟು ಒಂದು ಏನೋ ಮನಸ್ಸು ಏನು ಸೇವಾ ಮನೋಭಾವ ಇದ್ದಾಗ ಯಾವ ನಿರಾಳತೆ, ಯಾವ ಸಾರ್ಥಕತೆ ಇರುತ್ತಲ್ಲ ಅಂತ ಸಾರ್ಥಕತೆ ಇರೋದಿಲ್ಲ. ನಾವು ಕೂಡ ಆ ಬಿದಿರ ಗುಣ ಇಲ್ಲ ಅಂದ್ರೆ ನಾವು ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇರುವಂತ ವಸ್ತು ಆಗ್ಬಿಡ್ತೀವಿ ಈ ಸಮಾಜದಲ್ಲಿ ಅಂತ. ಯಾಕೆ ಬಿದಿರಿಂದ ಇಷ್ಟೆಲ್ಲ ಸಂಪತ್ತನ್ನ ಮಾಡಬಹುದು. ಮನುಷ್ಯ ಬಿದಿರಿನ ತರ ಬಾಗುವಿಕೆ ಗುಣ ಇದ್ರೆ ಅವನು ಕೂಡ ಬಹುಪಯೋಗಿ ವಸ್ತು ಆಗ್ತಾನೆ ಸಮಾಜದಲ್ಲಿ, ಬಹುಪಯೋಗಿ ಜೀವಿ ಆಗ್ತಾ ಇದ್ದಾನೆ. ಇಲ್ಲದಿದ್ರೆ ಅಹಂಕಾರಿ ಆದ್ರೆ, ನಾನು ಎಂಬ ಅಹಂಕಾರ ತುಂಬಿ ತುಳುಕ್ತಾ ಇದ್ರೆ, ಬಾಗುವಿಕೆಯ ಗುಣ ಇಲ್ಲ ಅಂದ್ರೆ ಅವನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ನಿಷ್ಪ್ರಯೋಜಕ ಜೀವಿಯಾಗಿ ಈ ಸಮಾಜದಲ್ಲಿ ಬದುಕ್ತಾನೆ. ನಿಷ್ಪ್ರಯೋಜಕ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನದ ಮೂಲಕ ನಮ್ಮಲ್ಲಿ ಬಾಗುವಿಕೆಯ ಗುಣ, ಭೃತ್ಯಾಚಾರದ ಗುಣ ಅಳವಡಬೇಕು ಎಂಬ ಒಂದು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಚನ 222. ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ಬಂಧುಗಳು ಬಂದಾಗ ಇಲ್ಲೆನ್ನ, ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ, ಬಂದ ಪುರಾತರಿಗೆ ಇಲ್ಲೆಂಬ, ಸಾವಾಗ ದೇಹವ ದೇಗುಲಕ್ಕೆ ವೈ ಎಂಬ, ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ ಕೂಡಲ ಸಂಗಮ ದೇವ. ಈ ವಚನವು ಕೂಡ ದಾಸೋಹದ ಒಂದು ವಿಚಾರವನ್ನ ಕುರಿತು ಹೇಳ್ತಾ ಇದೆ. ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ. ತಾನು ಉಂಬಾಗ ಊಟ ಮಾಡಬೇಕಾದ್ರೆ ಯಾರಾದ್ರೂ ಬಂದು ಕೇಳಿದ್ರೆ ಇಲ್ಲ ಮುಂದೆ ಹೋಗು ಅಂತ ಹೇಳ್ತಾನೆ. ಉಂಬಾಗ ಇಲ್ಲೆನ್ನ, ಉಡುವಾಗ ಇಲ್ಲೆನ್ನ. ತಾನು ಅತ್ಯಂತ ಒಂದು ಏನೇ ಇದು ಕಾಸ್ಟ್ಲಿ ಬಟ್ಟೆಗಳನ್ನೆಲ್ಲ ತಗೊಳ್ತಾನೆ, ಇದು ಹಾಕೊಳ್ತಾ ಇರ್ತಾನೆ. ಹಾಗೆ ಹಾಕೊಳ್ತಾ ಯಾರಿಗಾರು ಒಬ್ಬನಿಗೆ ಒಂದು 10 ಪೈಸಾ ಅಥವಾ ಏನೋ ಒಂದು 10 ರೂಪಾಯಿ ಕೊಡ್ಬೇಕು ಅಂತಂದ್ರೆ ಅವಾಗ್ಲೂ ಕೂಡ ಮನ್ಸು ಬರೋದಿಲ್ಲ, ಕೊಡಕ್ ಸಾಧ್ಯ ಇಲ್ಲ. ಹಾಗೆ ಹೇಳ್ತಾ ಇದ್ದಾರೆ. ಉಡುವಾಗ ಇಲ್ಲೆನ್ನ, ಬಂಧುಗಳು ಬಂದಾಗ ಇಲ್ಲೆನ್ನ. ಯಾರೋ ಸಹಾಯಕ್ಕೆ ಕೇಳ್ಕೊಂಡು ಬಂದಾಗ ಇಲ್ಲೇ ಬಂಧುಗಳು, ಅವರಿಗೂ ಕೂಡ ಇಲ್ಲೆನ್ನ ಇಲ್ಲ ಅಂತ ಹೇಳ್ತಾರೆ. ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ. ಲಿಂಗಕ್ಕೂ ಇಲ್ಲ, ಜಂಗಮಕ್ಕೂ ಇಲ್ಲ, ಯಾವುದಕ್ಕೂ ಕೂಡ ಕೊಡ್ಲಿಕ್ಕೆ ಕೈ ಮುಂದೆ ಬರ್ತಾ ಇಲ್ಲ ಅಂತ, ಮನಸ್ಸು ಮುಂದೆ ಬರ್ತಾ ಇಲ್ಲ. ಬಂದ ಪುರಾತರಿಗೆ ಇಲ್ಲೆಂಬ. ಒಟ್ಟಿನಲ್ಲಿ ಇಷ್ಟೆಲ್ಲ ವಿಚಾರವನ್ನ ತೆಗೆದುಕೊಂಡು ಯಾವಾಗ್ಲೂ ಕೂಡ ಯಾರಿಗೂ ಕೂಡ ಒಂದು ದಾಸೋಹವನ್ನ ಮಾಡಬೇಕು ಅನ್ನೋ ಮನಸ್ಸು ಬರ್ತಾ ಇಲ್ಲ ಒಬ್ಬ ವ್ಯಕ್ತಿಗೆ ಅಂತ ಇಟ್ಕೊಳ್ಳಿ. ಆದ್ರೆ ಮುಂದೆ ಹೇಳ್ತಾರೆ, ಸಾವಾಗ ದೇಹವ ದೇಗುಲಕ್ಕೆ ವೈ ಎಂಬ. ಸಾವು ಬರ್ತಾ ಇದೆ ಅಂತ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ದೇಹವನ್ನ ದೇಗುಲಕ್ಕೆ, ದೇವಸ್ಥಾನಕ್ಕೆ ತಗೊಂಡೋಗಿ ಇಟ್ಬಿಡ್ರಿ, ಅಲ್ಲಿ ದೇವರು ಕೊನೆ ಕ್ಷಣದಲ್ಲಿ ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಭಾವ ಹಿಂದಿನ ಕಾಲದಿಂದಲೂ ಬಂದಿದೆ. ಹಲವಾರು ಸಂಪ್ರದಾಯಗಳು ನಾವು ನೋಡಿದೀವಿ. ಹಾಗಾಗಿ ಸಾವಾಗ ಮಾತ್ರ ದೇಹವ ದೇಗುಲಕ್ಕೆ ವೈ ಎಂಬ. ದೇಗುಲದ ದೇವರ ಮುಖ ಯಾವುದು? ಇದೇ ಸಮಾಜ. ಅದಕ್ಕೆ ಮರದ ಬಾಯಿ ಬೇರೆಂದು ಅಂತೇಳಿ ಹೇಳಿದಾರಲ್ಲ ವಚನದಲ್ಲಿ. ಪಡಿ ನೀರನ್ನ ಎರೆದ್ರೆ ಬೇರಿಗೆ, ಪಡಿ ಇದನ್ನು ಮರ ಪಲ್ಲವಿಸಿತ್ತು ನೋಡ, ಹಣ್ಣುಗಳನ್ನ ಮೇಲೆ ಕೊಡ್ತಾ ಇದೆ ಚೆನ್ನಾಗಿ ಬೆಳೆದು. ಹಾಗೆ ಲಿಂಗದ ಬಾಯಿ ಜಂಗಮ, ದೇವರ ಬಾಯಿ ಜಂಗಮ ಸಮಾಜ. ಆ ಸಮಾಜಕ್ಕೆ ಸಲ್ಲಿಸ್ಲಿಲ್ಲ. ಈಗ ಇದುವರೆಗೆ ಸಾಯುವಾಗ ದೇಹವನ್ನ ದೇಗುಲಕ್ಕೆ ತಗೊಂಡು ಹೋಗಿ ಇಡೀ ಅಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವವನ್ನ ಹೇಳ್ತಾರಲ್ಲ, ಹಾಗೆ ಹೇಳ್ತಾರೆ. ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ, ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ. ದೇವರಿಗೆ ಹಾಕ್ಬೇಕು ನಿನ್ನ ಹೆಣ ಅಂತ ಕೇಳ್ತಾ ಇದ್ದಾರೆ ಬಸವಣ್ಣನವರು. ಹಾಗಾಗಿ ಬದುಕಿರುವಾಗ ಲಿಂಗದ ಮುಖ ಜಂಗಮ ಸಮಾಜ. ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಒಂದು ಅಹಂಕಾರ ಭಾವ ಇಲ್ಲದೆ ವಿನಯವಂತಿಕೆಯಿಂದ ಸಲ್ಲಿಸುವುದು ನಮ್ಮ ಕರ್ತವ್ಯ. ಆ ಕರ್ತವ್ಯ ಪ್ರಜ್ಞೆಯನ್ನ ಇಟ್ಕೊಂಡು ನಾವು ಮಾಡಬೇಕು ಅನ್ನುವುದೇ ವಿಚಾರ.
ಮುಂದಿನ ವಚನ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಇಲ್ಲಿ ಹಿಂದಿನ ವಚನದಲ್ಲಿ ಕೊಡಬೇಕು ಅಂತ ಹೇಳಿದ್ರು, ಈಗ ಯಾರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಸತ್ಪಾತ್ರ ಒಳ್ಳೆಯ ಕೆಲಸಗಳಿಗೆ ಬರೋದಿಲ್ಲ ಅಂತ ಪಾಪಿಯ ಧನ. ಯಾಕಂದ್ರೆ ಪಾಪದ ಮೂಲಕ ಸಂಪಾದನೆ ಮಾಡಿದಂತ ಹಣ, ಲಂಚ ತೆಗೆದುಕೊಂಡು ಮತ್ತಿನ್ನೇನೋ ದರೋಡೆ ಮಾಡೋ ಯಾವುದೋ ರೀತಿಯಿಂದ ಸಂಪಾದನೆ ಮಾಡಿದಂತ ಹಣ, ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಅದು ಕೆಟ್ಟ ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ ಹೊರತು ಸತ್ಪಾತ್ರಕ್ಕೆ ಸಲ್ಲದಯ್ಯ, ಒಳ್ಳೆಯ ಕಾರ್ಯಗಳಿಗೆ ಸಲ್ಲಿಸಬಾರದು ಅಂತ. ಅಥವಾ ಇಲ್ಲಿ ಕೆಲವು ಸಂದರ್ಭದಲ್ಲಿ ಯಾರಿಂದ ನಾವು ತಗೋಬೇಕು ಅನ್ನೋ ಒಂದು ವಿಚಾರವೂ ಕೂಡ ಬರುತ್ತೆ. ಒಳ್ಳೆಯ ಜನರಿಂದ ಮಾತ್ರ ತಗೋಬೇಕು ಅನ್ನೋ ವಿಚಾರವೂ ಕೂಡ ಬರುತ್ತೆ. ಒಳ್ಳೆಯ ಕಾರ್ಯಗಳಿಗೆ ಅದನ್ನ ಕೊಡ್ಬೇಕು ಅನ್ನೋ ಒಂದು ವಿಚಾರವೂ ಕೂಡ ಬರುತ್ತೆ. ಹಾಗೆ ನಾಯ ಹಮಲೆ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ. ಸೃಷ್ಟಿಯಲ್ಲಿರೋದೇ ಹಾಗೆ. ನಾಯಿ ಹಾಲನ್ನ ನಾಯಿ ಮರಿ ಕುಡಿಯುತ್ತೆ, ಹಸುವಿನ ಹಾಲು ಹಸುವಿನ ಕರು ಕುಡಿಯುತ್ತೆ. ಆದ್ರೆ ಹಸುವಿನ ಹಾಲನ್ನ ಪಂಚಾಮೃತಕ್ಕೆ ಉಪಯೋಗಿಸ್ತಾರೆ, ದೇವರ ಅಭಿಷೇಕಕ್ಕೆ ಅಂತ, ಮೂರ್ತಿಯ ಅಭಿಷೇಕಕ್ಕೆ ಉಪಯೋಗಿಸ್ತಾರೆ. ಆದ್ರೆ ನಾಯಿಯ ಹಾಲನ್ನ ನಾಯಿ ಮರಿ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸೋದಿಲ್ಲ. ಹಾಗೆ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡೆಯ. ಅಂದ್ರೆ ಸಜ್ಜನ ಸತ್ಪಾತ್ರಕ್ಕೆ, ಸದ್ವಿಚಾರಗಳಿಗೆ ಬಳಸದ ಹಣ ವ್ಯರ್ಥ ಅನ್ನುವಂಥ ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಸಾರ್ಥಕವಾಗುವಂತ ಒಂದು ಕ್ರಿಯೆಗಳಿಗೆ ಹಣವನ್ನ ಕೊಡಬೇಕು ಅನ್ನುವುದು. ಅದು ಬಿಟ್ಟು ದುರಾಚಾರಗಳಿಗೆ, ಯಾವ್ಯಾವುದೋ ಅಂತ ಕೆಟ್ಟ ಕೆಲಸಗಳಿಗೆ ಧನವನ್ನ ವಿನಿಯೋಗಿಸಬಾರದು. ಬಲಿಯ ಭೂಮಿ, ಕರ್ಣನ ಕವಚ, ಖಚರನ ಅಸ್ಥಿ, ಶಿಬಿಯ ಮಾಂಸ ವೃಥಾ ಹೋಯಿತಲ್ಲ. ಶಿವಭಕ್ತಿ, ಆಮೇಲೆ ಕೂಡಲ ಸಂಗನ ಶರಣರ ನರಿಯದೆ ಕೀರ್ತಿ ವಾರ್ತೆಗೆ ಮಾಡಿದವನ ಧನವು ವೃಥಾ ಹೋಯಿತಲ್ಲ. ಈ ವಚನದಲ್ಲಿ ಹಲವಾರು ಪುರಾಣದ ಒಂದು ವಿಚಾರಗಳನ್ನ ಹೇಳಿ ಅಲ್ಲೆಲ್ಲ ಯಾವ ರೀತಿ ವ್ಯರ್ಥ ಆಗಿ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಈ ಆಳವಾಗಿ ಇದರ ವಿಚಾರಗಳಿಗೆ ಹೋಗೋದು ಬೇಡ, ಸ್ಥೂಲವಾಗಿ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಹೋಗೋಣ. ಬಲಿಯ ಭೂಮಿ ಎಲ್ಲರಿಗೂ ಗೊತ್ತು. ಬಲಿ ಚಕ್ರವರ್ತಿ ಇವನು ದಾನ ಕೇಳ್ದ. ಬಲಿ ದಾನವನ್ನ ಕೊಟ್ಟು, ಭೂಮಿಯನ್ನ ದಾನ ಕೊಟ್ಟು ಅವನು ಹಾಳಾಗೋದ ಅಂತ, ಅವನನ್ನ ತುಳಿದಾಕ್ಬಿಟ್ಟ ಅಂತ. ಯಾರು? ಬಲಿ, ದಾನ ತೆಗೆದುಕೊಂಡಂಥವನು. ಬಲಿಯ ಭೂಮಿ, ಕರ್ಣನ ಕವಚ, ಕರ್ಣನು ಕೂಡ ಕವಚವನ್ನ ದಾನ ಮಾಡಿ ಅವನು ಕೂಡ ಸಾವಿಗೀಡಾದ ಅನ್ನೋದು ಕತೆ ಗೊತ್ತಿದೆ. ಖಚರನ ಅಸ್ಥಿ, ಇದು ಯಾವುದೋ ಒಂದು ವಿಚಾರ ನನಗೂ ಗೊತ್ತಿಲ್ಲ. ಹೌದು, ಯಾವುದೋ ಒಂದು ದಾನ ಕೊಟ್ಟು, ಅಸ್ಥಿ ಅಂದ್ರೆ ಅವನ ದೇಹವನ್ನೇ ದಾನ ಕೊಟ್ಟ ಅನ್ನೋ ಒಂದು ವಿಚಾರ ಇರಬಹುದು. ಅಸ್ಥಿ, ಶಿಬಿಯ ಮಾಂಸ, ಇವೆಲ್ಲವೂ ಕೂಡ ವೃಥಾ ಹೋಯಿತಲ್ಲ. ಇವರೆಲ್ಲ ದಾನ ಕೊಟ್ಟು ವೃಥಾ, ಅನ್ಯಾಯವಾಗಿ ತಮ್ಮನ್ನ ತಾವು ಹಾಳು ಮಾಡ್ಕೊಂಡ್ರು, ಕಳ್ಕೊಂಡ್ರು ಅನ್ನೋ ಒಂದು ವಿಚಾರವನ್ನ ಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಕೂಡಲ ಸಂಗನ ಶರಣರ ನರಿಯದೆ ಕೀರ್ತಿ ವಾರ್ತೆಗೆ ಮಾಡಿದವನ ಧನವು ವೃಥಾ ಹೋಯಿತಲ್ಲ. ನಾನೊಂದು ಸಂಕಲ್ಪ ಇಟ್ಕೊಂಡಿದ್ದೀನಿ, ನಾನು ಈ ರೀತಿ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಕೀರ್ತಿವಂತನಾಗ್ಬೇಕು ಅನ್ನುವ ಒಂದು ವಿಚಾರವನ್ನೇ ಇಟ್ಟುಕೊಂಡು ಆ ಕೀರ್ತಿಯ ಸಂಪಾದನೆಗೋಸ್ಕರ ನೀವು ಮಾಡಬಾರದ ದಾನಗಳನ್ನ ಮಾಡಿದ್ರೆ, ಅಪಾತ್ರ ದಾನವನ್ನ ಮಾಡಿದ್ರೆ, ಇಲ್ಲಿ ಅಪಾತ್ರ ದಾನವನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರ್ಣನ್ ತರ ಆಗುತ್ತೆ, ಬಲಿಯ ತರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಪಾತ್ರ ದಾನವ ಮಾಡಲಾಗದು. ಮಾಡಿದ್ರೆ ಸತ್ಕಾರ್ಯಗಳಿಗೆ ದಾನವನ್ನ ಮಾಡುವುದಲ್ಲ, ದಾಸೋಹವನ್ನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಈ ವಚನಗಳಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಕೊನೆಯ ವಚನ 225. 10 ಮತ್ತರ ಭೂಮಿ, ಭತ್ತದ ಹಯನು, ನಂದಾದಿವಿಗೆಯ ನಡೆಸಿಹೆವೆಂಬವರ ಮುಖವ ನೋಡಲಾಗದು, ಅವರ ನುಡಿಯ ಕೇಳಲಾಗದು. ಅಂಡಜ, ಸ್ವೇದಜ, ಉದ್ಬಿಜ, ಜರಾಯುಜವೆಂಬ ಪ್ರಾಣಿಗಳಿಗೆ ಭವಿತವ್ಯವ ಕೊಟ್ಟವರಾರೋ. ಒಡೆಯರಿಗೆ ಉಂಡಲಿಗೆಯ ಮುರಿ ದಿಕ್ಕಿದಂತೆ ಎನ್ನಿಂದಲೇ ಆಯಿತು, ಎನ್ನಿಂದಲೇ ಹೋಯಿತು ಎಂಬವನ ಬಾಯಲ್ಲಿ ಮೆಟ್ಟಿ ಹುಡಿಯ ಹೊಯ್ಯದೆ ಮಾಬನೆ ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ತನಕನೂ ಕೂಡ ಏನ್ ಹೇಳ್ಕೊಂಡು ಬಂದ್ರು, ಕೊಡಬೇಕು, ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ಕೊಂಡು ಬಂದ್ರು. ಯಾವ ರೀತಿ ಕೊಡಬೇಕು ಅಂತ ಅನ್ನೋ ವಿಚಾರವನ್ನ ಇದುವರೆಗೂ ಹೇಳಲಿಲ್ಲ ಬಸವಣ್ಣವರು. ಕೊಡಬೇಕು ಅಂತ ಹೇಳ್ಕೊಂಡು ಬಂದ್ರು. ಈಗ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಿಂದಿನ ವಚನದಲ್ಲಿ ಅಪಾತ್ರ ದಾನವ ಮಾಡಲಾಗದು ಅಂತ ಹೇಳಿದ್ರು. ಬಲಿಯ ತರ, ಕರ್ಣನ ತರ ಅಪಾತ್ರ ದಾನವ ಮಾಡಲಾಗದು ಅಂತ ಹೇಳಿದ್ರು. ಈಗ ಮತ್ತೆ ಇನ್ನೂ ಆಳವಾಗಿ ಹೋಗ್ತಾ ಇದ್ದಾರೆ. ಒಂದೊಂದು ಮೆಟ್ಟಲನ್ನ ಹತ್ತಿಸ್ಕೊಂಡು ಹೋಗುವಂತ ಅವರ ವಿಶೇಷ ಇದೆಯಲ್ಲ, ಬಸವಣ್ಣವರ ಒಂದು ಜ್ಞಾನ ಇದೆಯಲ್ಲ, ಅದು ಅಪರಿಮಿತ. ಮುಂದೆ ಹೇಳ್ತಾರೆ,
10 ಮತ್ತರ ಭೂಮಿ ಅಂದ್ರೆ ಅಪಾರವಾದಂತ ಭೂಮಿಯನ್ನ ನಾನು ದಾನ ಕೊಟ್ಟೆ. ಭತ್ತದ ಅಯನು, ನಿರಂತರವಾಗಿ ಅಯನು ಹಾಲಿನ ಒಂದು ಇದನ್ನ ಹೊಳೆಯನ್ನೇ ಹರಿಸ್ತಾ ಇದ್ದೀನಿ, ದಾನವನ್ನ ಕೊಡ್ತಾ ಇರೋದು. ನಂದಾದೀವಿಗೆಯ ನಡೆಸಿ ಹೇವೆಂಬರ, ದೇವರುಗಳಿಗೆ ಹರಕೆಯನ್ನ ಹೊತ್ಕೊಳ್ತಾರೆ. ಇಷ್ಟು ಭೂಮಿ ಕೊಡ್ತೀನಿ, ಇಷ್ಟು ಹಾಲು ಕೊಡ್ತೀನಿ, ಇಷ್ಟು ಹಿಂಗೆ ನಂದಾದೀವಿಗೆ, ನಂದದ ದೀವಿಗೆ, ಎಂದೆಂದೂ ಆರದಂತ ದೀಪ ಹಾಗೆ ನಾನು ಎಣ್ಣೆಯನ್ನ ಹಾಕ್ತಾ ಇರ್ತೀನಿ ನಿರಂತರವಾಗಿ ಎಂಬುವರ, ಈ ರೀತಿ ನಾನು ಮಾಡ್ತೀನಿ ಅಂತ ಹೇಳುವವರ ಮುಖವ ನೋಡಲಾಗದು. ಯಾಕೆಂದ್ರೆ ಆ ರೀತಿ ಕೊಡ್ತಾ ಇರ್ತಾರೆ. ಕೊಟ್ಟು ನಾನು ಮಾಡಿದೆ ಎಂಬ ಪ್ರಜ್ಞೆ, ಸೂಕ್ಷ್ಮ ಅಹಂಕಾರ ಯಾವಾಗ್ಲೂ ಅವರಲ್ಲಿ ಇರುತ್ತೆ. ಅದನ್ನ ಹೇಳ್ತಾ ಇದ್ರೆ, ಅವಂಥವರ ಮುಖವ ನೋಡಲಾಗದು. ಯಾಕೆ ಅಂತ ಹೇಳ್ತಾರೆ, ಅವರ ನುಡಿಯ ಕೇಳಲಾಗದು. ಯಾಕೆ? ಅಂಡಜ, ಸ್ವೇದಜ, ಉದ್ವಿಜ, ಜರಾಯುಜವೆಂಬ ಪ್ರಾಣಿಗಳಿಗೆ ಭವಿತವ್ಯವ ಕೊಟ್ಟವರಾರು. ಅಂದ್ರೆ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಅಂಡಜ 21 ಲಕ್ಷ, ಸ್ವೇದಜ 21 ಲಕ್ಷ, ಉದ್ಭಿಜ 21 ಲಕ್ಷ, ಜರಾಯುಜ 21 ಲಕ್ಷ, ಒಟ್ಟು 84 ಲಕ್ಷ ಜೀವರಾಶಿಗಳು ಈ ಸೃಷ್ಟಿಯಲ್ಲಿ ಇವೆ ಎನ್ನುವುದು ಆಧ್ಯಾತ್ಮಿಕರ ಕಲ್ಪನೆ. ಹಾಗೆ ವಿಜ್ಞಾನವೂ ಕೂಡ ಹೆಚ್ಚು ಕಡಿಮೆ ಇದನ್ನ ಸಮರ್ಥಿಸುತ್ತೆ. 84 ಲಕ್ಷ ಇಲ್ದಿದ್ರೆ 86 ಲಕ್ಷನ, 83 ಲಕ್ಷನ, ಎಷ್ಟೋ ಒಂದು ವಿಜ್ಞಾನವೂ ಕೂಡ ಹತ್ತತ್ರ ಈ ವಿಚಾರವನ್ನ ಹೇಳುತ್ತೆ. ಹಾಗಾಗಿ ಇಷ್ಟೆಲ್ಲಾ ಪ್ರಾಣಿಗಳಿಗೆ, ಜೀವ ಜಂತುಗಳಿಗೆ ಭವಿತವ್ಯವ ಕೊಟ್ಟವರು ಯಾರೋ, ಇವುಗಳಿಗೆ ಹುಟ್ಟು ಸಾವು ಜೊತೆಗೆ ಹುಟ್ಟಿರ್ಬೇಕಾದ್ರೆ ಬದುಕಲಿಕ್ಕೆ ವ್ಯವಸ್ಥೆ, ಆಹಾರ, ಗಾಳಿ, ನೀರು ಇವೆಲ್ಲ ವ್ಯವಸ್ಥೆ ಮಾಡಿರೋರು ಯಾರಪ್ಪ ಅಂತ ಕೇಳ್ತಾ ಇದ್ದಾರೆ. ಒಡೆಯರಿಗೆ ಉಂಡಲಿಗೆಯ ಮುರಿದಿಕ್ಕಿದಂತೆ. ಅಂದ್ರೆ ಒಡೆಯರಿಗೆ, ಈಗ ಯಾರೋ ಒಬ್ಬ ಏನು ಯಜಮಾನ ಇದ್ದಾನೆ, ಅವನ ಹತ್ರ ಸಂಬಳಕ್ಕೆ ಕೆಲಸದಲ್ಲಿದ್ದಾನೆ. ಅವನು ಇವನಿಗೆ ಕೊಡ್ಬೇಕಾದ್ರೆ, ಅಡಿಗೆ ಮಾಡಿ ಇಡ್ಬೇಕಾದ್ರೆ ಅವನಿಗೆ ಸಣ್ಣ ಸಣ್ಣ ಪೀಸ್ ಇಡೋದು, ಅಥವಾ ಏನೋ ಒಂದು ಜಾಮೂನು ಮತ್ತೆ ಏನೋ ಒಂದು ಅಡಿಗೆ ಮಾಡಿದ್ರೆ ಅದ್ರಲ್ಲೇ ಚಿಕ್ಕ ಚಿಕ್ಕದು ಇಡೋದು, ಅಥವಾ ಚಕ್ಲಿ ಮಾಡಿದ್ರೆ ಅದ್ರಲ್ಲೇ ಮುರಿದು ಇಡೋದು, ಇದನ್ನ ಹೇಳ್ತಾ ಇದ್ದಾರೆ. ಅವನೇ ತಂದು ಹಾಕ್ತಾ ಇರೋನು, ಇವನ್ ಬರೀ ಮಾಡಿ ಅಲ್ಲಿಗೆ ಇಡ್ತಾ ಇರೋನು. ತಂದಾಕ ಅವನಿಗೆ ಈ ರೀತಿ ಮಾಡ್ತಾ ಇದ್ದೀಯಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಡೆಯರಿಗೆ ಉಂಡಲಿಗೆಯ ಮುರಿದಿಕ್ಕಿದಂತೆ, ಎನ್ನಿಂದಲೇ ಆಯಿತು ಎನ್ನಿಂದಲೇ ಹೋಯಿತು ಎಂಬುವರ ಬಾಯಲ್ಲಿ ಮೆಟ್ಟಿ ಹೊಯ್ಯದೆ ಮಾಪನೆ. ಇಲ್ಲಿ ನಾವು ಮಾಡ್ತಾ ಇರೋದೇನೋ ನನ್ನ ಒಂದು ಪ್ರೆಸೆನ್ಸ್ ಅಷ್ಟೇನೆ. ಅಲ್ಲಿ ಅಡಿಗೆ ಭಟ್ಟ ಸಾಹುಕಾರ ತಂದ್ಕೊಟ್ಟಿದ್ದನ್ನ ಮಾಡಿ ಇಡ್ತಾನೆ, ತಂದ್ಕೊಟ್ಟವ್ರು ಯಾರು? ಸಾಹುಕಾರ. ಅವನಿಗೆ ಮುರಿದಿಕ್ತಾ ಇದ್ದಾನೆ ಅಂತಂದ್ರೆ ಹಾಗಾಗಿದೆ ನಮ್ ಜೀವನ ಅಂತ ಹೇಳ್ತಾ ಇದ್ದಾರೆ. ಎನ್ನಿಂದಲೇ ಆಯ್ತು ಎನ್ನಿಂದಲೇ ಹೋಯ್ತು, ನಾನ್ ಕೊಟ್ಟೆ ಅಲ್ಲಿ ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಹೇಳ್ಕೊಂಡ್ಬರ್ತಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಎಂಬುವನ ಬಾಯಲ್ಲಿ ಮೆಟ್ಟ ಹೊಯ್ಯದೆ ಮಾಪನೆ ಕೂಡಲ ಸಂಗಮ ದೇವ. ಈ ದೇವರಿಗೆ ಇಷ್ಟು ಕೋಟಿ ಕೊಟ್ಟೆ, ಆ ದೇವರಿಗೆ ಅಷ್ಟು ಕೋಟಿ ಕೊಟ್ಟೆ, ಕಿರೀಟ ಕೊಟ್ಟೆ, ವಜ್ರದ ಕವಚ ಕೊಟ್ಟೆ, ಬಂಗಾರದ ಲೇಪನ ಮಾಡಿಸ್ತೆ ಅಂತೆಲ್ಲ ಹೇಳ್ಕೊಂಡು ತಿರುಗ್ತಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ನೀನ್ ಕೊಟ್ರಷ್ಟು ಬಿಟ್ರಷ್ಟು ದೇವರಿಗೆ ಏನಕ್ಕೆ ಬೇಕು ಅನ್ನೋ ವಿಚಾರ. ಕೊಟ್ರು ಕೂಡ ಕೊಟ್ಟಿದ್ದು ಹೇಳಲಾರ್ದಂಗೆ ನನ್ನ ಮನಸ್ಸಿಗೆ ಕೊಟ್ಟಿದ್ದೀನಿ ಅನ್ನೋ ಭಾವ ಎಲ್ಲೆಲ್ಲೂ ಇರಬಾರ್ದು ಅನ್ನೋದು ಈ ವಚನದ ಒಂದು ಸಾರ. ಹಾಗಾಗಿ ಇದು ದಾಸೋಹ. ನಾನು ದಾಸನಿದ್ದೇನೆ ಎಂಬ ಭಾವದಿಂದ ಕ್ರಿಯೆಗಳನ್ನ ಕೊಡಬೇಕೇ ಹೊರತು, ನಾನು ಕೊಟ್ಟೆ ಎಂಬ ಭಾವ ಮನಸ್ಸಲ್ಲಿ ಇತ್ತು ಅಂದ್ರೆ ಅದು ಅಲ್ಲಿ ನಿಷ್ಪ್ರಯೋಜಕ ಎನ್ನುವುದು ಈ ವಚನಗಳ ಸಾರ ಅನ್ನುವುದು ನನಗೆ ತಿಳಿದಂತ ವಿಚಾರ. ತಮಗೆ ಇನ್ನು ಹೆಚ್ಚಿನ ವಿಚಾರಗಳು ತಿಳಿದಿದ್ರೆ ದಯವಿಟ್ಟು ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಚಿಂತನೆಯನ್ನು ಮಂಗಳ ಮಾಡ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣ.